చుట్టూ 100 మంది, మధ్యలో ఒక్కడు. టచ్ చేయండి, ఎవరైనా వెళ్ళి టచ్ చేయండి. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅದರ್ ವಿಡಿಯೋ. ಮತ್ತೆ ಈ ಹೊಸ ವಿಡಿಯೋದಲ್ಲಿ ಹೊಸದಾಗಿ ಸಸ್ಪೆನ್ಸ್ ಥ್ರಿಲ್ಲರ್ ಕನ್ನಡ ಡಬ್ಡ್ ಮೂವಿಗಳ ಬಗ್ಗೆ ಹೇಳುತ್ತೇನೆ. ಮತ್ತು ಎಲ್ಲ ಮೂವಿಗಳ ಲಿಂಕನ್ನು ಸಹ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ವಿಡಿಯೋವನ್ನು ಕೊನೆ ತನಕ ನೋಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ ಮೊದಲ ಬಾರಿಗೆ ವಿಸಿಟ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಆಲ್ ಅಂತ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಲೇಟ್ ಮಾಡೋದಕ್ಕೆ ಬನ್ನಿ ವಿಡಿಯೋ ಶುರು ಮಾಡೋಣ. ನಂಬರ್ 5 ಬರೋ ಹೆಸರು ರಾವಣ್. ಇದು 2014ರಲ್ಲಿ ಬಂದ ತಮಿಳು ಭಾಷೆಯ ಆ್ಯಕ್ಷನ್ ಡ್ರಾಮಾ ಸಿನಿಮಾ. IMDbಯಲ್ಲಿ 4.3 ಔಟ್ ಆಫ್ 10, 75% ಗೂಗಲ್ ಯೂಸರ್ಸ್ ಲೈಕ್ ಮಾಡಿದ್ದಾರೆ. ಇದರ ಕಾಸ್ಟ್ನಲ್ಲಿ ಅಥರ್ವ, ಪ್ರಿಯಾ ಆನಂದ್, ಜಾನಿ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಕತೆ ಬಗ್ಗೆ ಹೇಳುವುದಾದರೆ ಸ್ಟೋರಿ ಬಂದ್ಬಿಟ್ಟು ಈ ಕಥೆಯು ಒಂದು ಬೈಕ್ ರೇಸಿಂಗ್ ಕಥೆಯಾಗಿದೆ. ಈ ಕಥೆಯಲ್ಲಿ ಸಂಯುಕ್ತ ಮತ್ತು ಪೃಥ್ವಿ ಇಬ್ಬರು ಪ್ರೀತಿ ಮಾಡುತ್ತಿರುತ್ತಾರೆ. ಒಂದು ದಿನ ಇಬ್ಬರು ಬೈಕಿನಲ್ಲಿ ಹೋಗುತ್ತಿರುವಾಗ ಬೈಕ್ಗಳ ಗುಂಪು ಅವರನ್ನು ಸುತ್ತುವರಿದು ಪೃಥ್ವಿಯನ್ನು ಹೊಡೆದು ಸಂಯುಕ್ತ ಅವರನ್ನು ಅಪಹರಿಸುತ್ತಾರೆ. ಸೊ ಫ್ರೆಂಡ್ಸ್, ಮುಂದೆ ಈ ಅಪಹರಣದ ಹಿಂದಿನ ಕಾರಣ ಏನು ಮತ್ತು ಪೃಥ್ವಿ ಸಂಯುಕ್ತನನ್ನು ಹೇಗೆ ಮರಳಿ ಕರೆತರುತ್ತಾನೆ ಎಂಬುದೇ ಈ ಸಿನಿಮಾದ ಒನ್ಲೈನ್ ಸ್ಟೋರಿ. ಫ್ರೆಂಡ್ಸ್, ಚಿತ್ರದಲ್ಲಿ ಕೆಲವು ಬೈಕ್ಗಳ ಸಾಹಸಗಳನ್ನು ಅದ್ಭುತವಾಗಿ ಚಿತ್ರಿಸಲಾಗಿದೆ. ಮತ್ತು ಎರಡನೇ ಭಾಗದಲ್ಲಿ ಜಾನಿ ಮತ್ತು ಅಥರ್ವ ನಡುವಿನ ಒಂದು ಒಳ್ಳೆಯ ಫೈಟ್ ಅಂತಾನೆ ಹೇಳಬಹುದು. ಸೊ ಫ್ರೆಂಡ್ಸ್, ಈ ಮೂವಿ ಒಂದು ಸಾರಿ ಆದರೂ ನೋಡಲೇಬೇಕಾದ ಆ್ಯಕ್ಷನ್ ಡ್ರಾಮಾ ಸಿನಿಮಾ. ಸೊ ಫ್ರೆಂಡ್ಸ್, ನೀವು ಇನ್ನೂ ಈ ಸಿನಿಮಾ ನೋಡಿಲ್ಲ ಅಂದರೆ ಫುಲ್ ಮೂವಿ ಲಿಂಕ್ ವಿಡಿಯೋ ಕೆಳಗಡೆ ಕೊಟ್ಟಿದ್ದೀನಿ, ನೋಡಿ ಎಂಜಾಯ್ ಮಾಡಿ. ನಂಬರ್ 4ರಲ್ಲಿ ಬರೋ ಹೆಸರು ಟೈಗರ್. ಇದು 2015ರಲ್ಲಿ ಬಂದ ತೆಲುಗು ಭಾಷೆಯ ಆ್ಯಕ್ಷನ್ ರೊಮ್ಯಾನ್ಸ್ ಸಿನಿಮಾ. IMDbಯಲ್ಲಿ 5 ಔಟ್ ಆಫ್ 10, 70% ಗೂಗಲ್ ಯೂಸರ್ಸ್ ಲೈಕ್ ಮಾಡಿದ್ದಾರೆ. ಇದರ ಕಾಸ್ಟ್ನಲ್ಲಿ ಸಂದೀಪ್ ಕಿಶನ್, ಶರತ್ ಕಪೂರ್, ರಾಹುಲ್ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಕತೆ ಬಗ್ಗೆ ಹೇಳೋದಾದರೆ ಸ್ಟೋರಿ ಬಂದ್ಬಿಟ್ಟು ಟೈಗರ್ ಅಂದರೆ ಸಂದೀಪ್ ಕಿಶನ್ ಮತ್ತು ವಿಷ್ಣು ಅಂದರೆ ರಾಹುಲ್ ಇಬ್ಬರು ಬಾಲ್ಯದ ಸ್ನೇಹಿತರು. ಟೈಗರ್ ಅನ್ನೋ ಸ್ನೇಹಕ್ಕಾಗಿ ಏನು ಕೆಲಸ ಬೇಕಾದರೂ ಮಾಡುವ ವ್ಯಕ್ತಿಯಾಗುತ್ತಾನೆ ಮತ್ತು ವಿಷ್ಣು ಮತ್ತು ಗಂಗಾ ಅಂದರೆ ಶರತ್ ಕಪೂರನ್ನು ಪ್ರೀತಿಸುತ್ತಾನೆ. ಆದರೆ ಇವರಿಬ್ಬರು ಪ್ರೀತಿಯ ವಿಷಯ ಗಂಗಾಳ ಮಣಿಯವರಿಗೆ ತಿಳಿಯುತ್ತದೆ ಮತ್ತು ಇವರಿಬ್ಬರನ್ನು ಕೊಲ್ಲಲು ನಿರ್ಧರಿಸಿದಾಗ ಟೈಗರನ್ನು ತನ್ನ ಸ್ನೇಹಿತನನ್ನು ಹೇಗೆ ರಕ್ಷಣೆ ಮಾಡುತ್ತಾನೆ ಎಂಬುದೇ ಈ ಸಿನಿಮಾದ ಒನ್ಲೈನ್ ಸ್ಟೋರಿ. ಸೊ ಫ್ರೆಂಡ್ಸ್, ಈ ಮೂವಿ ಇದು ಒಂದು ಸಾರಿ ಆದರೂ ನೋಡಲೇಬೇಕಾದ ಆ್ಯಕ್ಷನ್ ರೊಮ್ಯಾನ್ಸ್ ಸಿನಿಮಾ. ಸೊ ಫ್ರೆಂಡ್ಸ್, ನೀವು ಇನ್ನೂ ಈ ಸಿನಿಮಾ ನೋಡಿಲ್ಲ ಅಂದರೆ ಫುಲ್ ಮೂವಿ ಲಿಂಕ್ ವಿಡಿಯೋ ಕೆಳಗಡೆ ಕೊಟ್ಟಿದ್ದೀನಿ, ನೋಡಿ ಎಂಜಾಯ್ ಮಾಡಿ. ನಂಬರ್ 3ರಲ್ಲಿ ಬರೋ ಹೆಸರು ಮೇಜರ್ ಅಜಯ್ ಕೃಷ್ಣ. ಇದು 2011ರಲ್ಲಿ ಬಂದ ತೆಲುಗು ಭಾಷೆಯ ಆ್ಯಕ್ಷನ್ ಕಾಮಿಡಿ ಸಿನಿಮಾ. IMDbಯಲ್ಲಿ 5.8 ಔಟ್ ಆಫ್ 10, 63% ಗೂಗಲ್ ಯೂಸರ್ಸ್ ಲೈಕ್ ಮಾಡಿದ್ದಾರೆ. ಇದರ ಕಾಸ್ಟ್ನಲ್ಲಿ ಮಹೇಶ್ ಬಾಬು, ರಶ್ಮಿಕಾ ಮಂದನ, ಪ್ರಕಾಶ್ ರಾಜ್ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಕತೆ ಬಗ್ಗೆ ಹೇಳೋದಾದರೆ ಸ್ಟೋರಿ ಬಂದ್ಬಿಟ್ಟು ಮಹೇಶ್ ಬಾಬು ಭಾರತೀಯ ಸೈನಿಕನಾಗಿರುತ್ತಾನೆ. ಮತ್ತೊಂದೆಡೆ ಭಾರತೀಯ ಅಂದರೆ ವಿಜಯಶಂಕರ್ ಕರ್ನೂಲು ನಗರದಲ್ಲಿ ಪ್ರಾಮಾಣಿಕ ಪ್ರೊಫೆಸರ್ ಆಗಿರ್ತಾಳೆ ಮತ್ತು ಅವಳನ್ನು ಕೊಲ್ಲಲು ಪ್ರಕಾಶ್ ರಾಜ್ ಪ್ರಯತ್ನಿಸುತ್ತಾನೆ. ಈ ಕಡೆ ಅಜಯ್ ಕರ್ನೂಲಿಗೆ ಬಂದ ನಂತರ ಅವನು ಉಳಿಸುತ್ತಾನೆ ಇಲ್ವೋ ಮತ್ತು ಈ ಪ್ರೊಫೆಸರ್ ಭಾರತೀಯ ಯಾರು, ಅಜಯ್ಗೂ ಅವಳಿಗೂ ಏನು ಸಂಬಂಧ ಮತ್ತು ಪ್ರಕಾಶ್ ರಾಜ್ ಅವಳನ್ನು ಯಾಕೆ ಕೊಳ್ಳಲು ಪ್ರಯತ್ನಿಸುತ್ತಾನೆ ಅಂತ ತಿಳಿಯಬೇಕಾದರೆ ನೀವು ಈ ಸಿನಿಮಾ ನೋಡಲೇಬೇಕು. ಸೊ ಫ್ರೆಂಡ್ಸ್, ಈ ಮೂವಿ ತುಂಬ ಚೆನ್ನಾಗಿದೆ. ಇದು ಒಂದು ಸಾರಿ ಆದರೆ ನೋಡಲೇಬೇಕಾದ ಆ್ಯಕ್ಷನ್ ಕಾಮಿಡಿ ಸಿನಿಮಾ. ಸೊ ಫ್ರೆಂಡ್ಸ್, ನೀವು ಇನ್ನೂ ಈ ಸಿನಿಮಾ ನೋಡಿಲ್ಲ ಅಂದರೆ ಫುಲ್ ಮೂವಿ ಲಿಂಕ್ ವಿಡಿಯೋ ಕೆಳಗಡೆ ಕೊಟ್ಟಿದ್ದೀನಿ, ನೋಡಿ ಎಂಜಾಯ್ ಮಾಡಿ. ನಂಬರ್ 2ರಲ್ಲಿ ಬರೋ ಹೆಸರು ಪಂಜ. ಇದು 2011ರಲ್ಲಿ ಬಂದ ತೆಲುಗು ಭಾಷೆಯ ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ. IMDbಯಲ್ಲಿ 6.5 ಔಟ್ ಆಫ್ 10, 68% ಗೂಗಲ್ ಯೂಸರ್ಸ್ ಲೈಕ್ ಮಾಡಿದ್ದಾರೆ. ಇದರ ಕಾಸ್ಟ್ನಲ್ಲಿ ಪವನ್ ಕಲ್ಯಾಣ್, ಅಂಜಲಿ, ಜಾಕಿ ಶ್ರಾಫ್ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಕತೆ ಬಗ್ಗೆ ಹೇಳೋದಾದರೆ ಸ್ಟೋರಿ ಬಂದ್ಬಿಟ್ಟು ಭಗವಾನ್ ಅಂದರೆ ಜಾಕಿ ಶ್ರಾಫ್ ಕೋಲ್ಕತ್ತಾದಲ್ಲಿ ಮಾಫಿಯಾ ಡಾನ್ ಮತ್ತು ಅವರು ತಮ್ಮ ಸಹಪಾಠಿಗಳಾದ ಗುರು, ಸಭಾಪತಿ ಮತ್ತು ಜೈ ಅಂದರೆ ಪವನ್ ಕಲ್ಯಾಣ್ ಅವರ ಸಹಾಯದಿಂದಲೇ ಭಗವಾನ್ ಇಲ್ಲೀಗಲ್ ಬಿಸ್ನೆಸ್ ಮಾಡುತ್ತಿರುತ್ತಾನೆ. ಇದರಲ್ಲಿ ಜೈ ಭಗವಾನಿಗೆ ಬಾಡಿಗಾರ್ಡನಾಗಿರುತ್ತಾನೆ. ಸೊ ಫ್ರೆಂಡ್ಸ್, ಇದರಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ ಜೈ ಭಗವಾನ್ ಮಗ ಮುನ್ನಾನನ್ನು ಕೊಲ್ಲುತ್ತಾನೆ. ಫ್ರೆಂಡ್ಸ್, ಭಗವಾನಿಗೆ ಬಾಡಿಗಾರ್ಡ್ ಆಗಿರುವ ಜೈ ಅವನ ಮಗನನ್ನು ಏಕೆ ಕೊಂದನು ಮತ್ತು ಭಗವಾನ್ ತನ್ನ ಮಗನನ್ನು ಕೊಂದವರ ವಿರುದ್ಧ ಸೇಡು ತೀರಿಸಿಕೊಳ್ಳುತ್ತಾನ ಇಲ್ವೋ ಎಂಬುದೇ ಸಿನಿಮಾದ ಒನ್ಲೈನ್ ಸ್ಟೋರಿ. ಫ್ರೆಂಡ್ಸ್, ಈ ಚಿತ್ರದಲ್ಲಿ ಪವನ್ ಕಲ್ಯಾಣ್ ಅವರು ಕಡಿಮೆ ಮಾತು ಹೆಚ್ಚು ಕೆಲಸ ಮತ್ತು ಅವರ ಸಾಹಸ ದೃಶ್ಯಗಳಲ್ಲಿ ಅದ್ಭುತವಾದ ಅಭಿನಯ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ಈ ಮೂವಿ ತುಂಬ ಚೆನ್ನಾಗಿದೆ. ಇದು ಒಂದು ಸಾರಿ ಆದರೆ ನೋಡಲೇಬೇಕಾದ ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ. ಸೊ ಫ್ರೆಂಡ್ಸ್, ನೀವು ಇನ್ನೂ ಈ ಸಿನಿಮಾ ನೋಡಿಲ್ಲ ಅಂದರೆ ಫುಲ್ ಮೂವಿ ಲಿಂಕ್ ವಿಡಿಯೋ ಕೆಳಗಡೆ ಕೊಟ್ಟಿದ್ದೀನಿ, ನೋಡಿ ಎಂಜಾಯ್ ಮಾಡಿ. ನಂಬರ್ 1ರಲ್ಲಿ ಬರೋ ಹೆಸರು ಒಕ್ಕ ಕ್ಷಣಂ. ಇದು 2017ರಲ್ಲಿ ಬಂದ ತೆಲುಗು ಭಾಷೆಯ ಥ್ರಿಲ್ಲರ್ ಸಿನಿಮಾ. IMDbಯಲ್ಲಿ 6.9 ಔಟ್ ಆಫ್ 10, 62% ಗೂಗಲ್ ಯೂಸರ್ಸ್ ಲೈಕ್ ಮಾಡಿದ್ದಾರೆ. ಇದರ ಕಾಸ್ಟ್ನಲ್ಲಿ ಅಲ್ಲು ಶಿರೀಶ್, ಸುರಭಿ, ಜಯಪ್ರಕಾಶ್ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಕತೆ ಬಗ್ಗೆ ಹೇಳೋದಾದರೆ ಸ್ಟೋರಿ ಬಂದ್ಬಿಟ್ಟು ಜೀವಾ ಮತ್ತು ಸುರಭಿ ಇಬ್ಬರು ಪ್ರೀತಿ ಮಾಡುತ್ತಿರುತ್ತಾರೆ
ಇವರಿಬ್ಬರ ಪ್ರೀತಿಯ ನೋಡಿದ ಶ್ರೀನಿವಾಸ್ ಮತ್ತು ಸಿರಾತ್ ಕಪೂರ್ ಇವರ ಜೊತೆ ಗಲಾಟೆ ಮಾಡುತ್ತಾರೆ ಮತ್ತು ಇದರಿಂದ ಸಿರಾತ್ ಕಪೂರ್ ಇದ್ದಕ್ಕಿದ್ದಂತೆ ಕೊಲ್ಲಲ್ಪಟ್ಟಾಗ ಕಥೆಯಲ್ಲಿ ಟ್ವಿಸ್ಟ್ ಉಂಟಾಗುತ್ತದೆ. ಮುಂದೆ ಈ ಕೊಲೆ ಕೇಸ್ ಜೀವ ಮೇಲೆ ಬಂದಾಗ ಹೇಗೆ ನಿಭಾಯಿಸುತ್ತಾನೆ ಎಂಬುದೇ ಸಿನಿಮಾದ ಒನ್ಲೈನ್ ಸ್ಟೋರಿ. ಸೊ ಫ್ರೆಂಡ್ಸ್, ಈ ಮೂವಿ ತುಂಬ ಚೆನ್ನಾಗಿದೆ. ಇದು ಒಂದು ಸಾರಿ ಅದನ್ನು ನೋಡಲೇಬೇಕಾದ ರೊಮ್ಯಾಂಟಿಕ್ ಥ್ರಿಲ್ಲರ್ ಸಿನಿಮಾ. ಸೊ ಫ್ರೆಂಡ್ಸ್, ನೀವು ಇನ್ನೂ ಈ ಸಿನಿಮಾ ನೋಡಿಲ್ಲ ಅಂದರೆ ಫುಲ್ ಮೂವಿ ಲಿಂಕ್ ವಿಡಿಯೋ ಕೆಳಗಡೆ ಕೊಟ್ಟಿದ್ದೀನಿ, ನೋಡಿ ಎಂಜಾಯ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೂ ಇಂಥ ಹೊಸ ಸೌತ್ ಇಂಡಿಯನ್ ಡಬ್ಡ್ ಮೂವಿಗಳ ಬಗ್ಗೆ ನೋಡೋದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಇದೇ ರೀತಿಯ ಮತ್ತೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.